ದೇವರ ಮುಡಿಯ ಸೇರುವ ಹೂವು ಕೆಸರಿಗೆ ಬಿತ್ತಲ್ಲ, ದೇವರ ಮುಡಿಯ ಸೇರುವ ಹೂವು ಕೆಸರಿಗೆ ಬಿತ್ತಲ್ಲ. ಆಸರೆ ಇಲ್ಲದ ಬಳ್ಳಿಯು ಈಗ ನಾಶವಾಯಿತಲ್ಲ, ಆಸರೆ ಇಲ್ಲದ ಬಳ್ಳಿಯು ಈಗ ನಾಶವಾಯಿತಲ್ಲ, ನಾಶವಾಯಿತಲ್ಲ, ಬಾಳು ನಾಶವಾಯಿತಲ್ಲ. ಬಾಳು ಹಾಗೆ ಅರಳೋದಕ್ ಮುಂಚೆನೆ ಬಾಡಿಸ್ಬಿಟ್ಟಿಯಲ್ಲ, ನಾನು ನಿನ್ಗೆ ಮಾಡಿರೋ ಅಪರಾಧ ಆದ್ರೂ ಏನು? ಮುಂದೆ ಕೆಟ್ಟ ಮುಖನ ಹೊತ್ಕೊಂಡು ಈ ಸಮಾಜದಲ್ಲಿ ನಾನು ಹೇಗ್ ತಾನೇ ಬಾಳ್ಳೆ? ನಮ್ಮಪ್ಪ ಅಮ್ಮ ಯಾವತ್ತೂ ಯಾರ ಮುಂದೆನೂ ತಲೆ ತಗ್ಸಿರೋರು, ಈಗ ಅವ್ರ ಮಗಳು ಶೀಲ ಕಳ್ಕೊಳ್ಳೋ ಅಂತ ಗೊತ್ತಾದ್ರೆ ನಾಳೆ ನಾಳೆ ಸಮಾಜ ನಮ್ಮ ಅಪ್ಪ ಅಮ್ಮನ್ನ ಮಗಳು ಶೀಲ ಕಳ್ಕೊಂಡೋಳು ಅಂತ ಇದನ್ನೆಲ್ಲ ಹೇಗ್ ತಡ್ಕೋತಾರೆ? ಅಯ್ಯೋ, ಇಲ್ಲ, ನಾನ್ ಬದುಕಿದ್ರೆ ತಾನೇ ಇದೆಲ್ಲ. ಹೌದು, ನನ್ನಂತ ಪಾಪಿ ಭೂಮಿ ಮೇಲೆ ಬದುಕಿರ್ಬಾರ್ದು. ನನಗೆ ಸಾಯೋದೊಂದೇ ಗುರಿ. ಅಪ್ಪ ಅಮ್ಮ, ದಯವಿಟ್ಟು ನಿಮ್ಮ ಮಗಳನ್ನ ಕ್ಷಮಿಸ್ಬೇಡಿ. ಮುಂದೆ ಜನ್ಮ ಅಂತಿದ್ರೆ ಮತ್ತೆ ನಿಮ್ಮ ಮಗಳ ಕೊಟ್ಟೆ ನನ್ನ ಋಣನ ತೀರಿಸ್ತೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಪ್ಪ, ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ, ಜೀವನ ನಾಟಕ ರಂಗಭೂಮಿಯ ರಚಿಸಿದಂತವನ, ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ, ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ. ಏನಾಯ್ತು? ಯಾಕೆ ಹೇಳ್ತಿದ್ಯಾ ಮಗಳೇ? ಏನಾಯ್ತು ಅಂತ ಹೇಳಮ್ಮ. ಏನಮ್ಮ, ನೀನು ಸತ್ತು ಈ ಮನೆನ ಸ್ಮಶಾನ ಮಾಡ್ಬೇಕು ಅಂತಿದ್ಯಾ? ಅನಾಹುತ ಏನಾಯ್ತು ಮಗಳೇ? ಏನಾಯ್ತು ಅಂತ ಹೇಳೆ. ಹೊಡಿಯಮ್ಮ, ಹೊಡೆದು ನನ್ನ ಸಾಯಿಸ್ಬೇಡು. ಅಪ್ಪ ಅಪ್ಪ, ಇವತ್ತು ನಿಮ್ಮ ಮಗಳು ಶೀಲ ಕಳ್ಕೊಂಡು ಆಗೋದಪ್ಪ. ಈ ಕೆಟ್ಟ ಮುಖನ ನಿಮಗ್ ತೋರಿಸ್ಬಾರ್ದು. ನನ್ನಿಂದಾಗಿ ಈ ಸಮಾಜದಲ್ಲಿ ನಿಮ್ಗೆ ಕೆಟ್ಟಷ್ಟು ಬರಬಾರ್ದು ಅಂತ ನಾನು ಈ ರೀತಿ ಮಾಡ್ತಿದ್ದೆ. ನೀನ್ ಸತ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ ಅಂತ ತಿಳ್ಕೊಂಡಿದ್ದೇನೆ. ಗುಣಶೇಖರನ ಮಗಳು ಕಾರ್ ಜಾರಿ ಅವಮಾನ ತಾಳಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಸಮಾಜ ನಾನಾ ರೀತಿ ಮಾತಾಡುತ್ತೆ ಕಣಮ್ಮ, ನಾನಾ ರೀತಿ ಮಾತಾಡುತ್ತೆ. ನಮ್ಮ ಮನೆ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಗುತ್ತೆ ಕಣೆ, ಬೀದಿ ಪಾಲಾಗೋಗುತ್ತೆ. ಯಾರಮ್ಮ ಈ ಅನಾಹುತಕ್ಕೆ ಯಾವ ಪಾಪಿ ಕಾರಣ? ಯಾರಮ್ಮ? ಅವನನ್ನ ಕೊಂದು ಏನ್ ಮಾತು ಅಂತ ಮಾತಾಡ್ತಿದ್ದೀರಿ? ಅವನ್ನ ಕೊಂದ್ರೆ ನನ್ನ ಮಗಳ ಬಾಳಿಗೆ ಅರ್ಥ ಇರುತ್ತೇನ್ರಿ? ಬೇಡ
ಈ ಹೊಡೆದಾಟ ಬಡದಾಟ ಕೊಲೆ ಹಿಂಸೆ ಇದು ಯಾವುದು ಬೇಡ. ಪಾಪಿ ಯಾರು ಅಂತ ತಿಳ್ಕೊಂಡು ಅವ್ರ ಕೈಯಿಂದ ನನ್ನ ಮಗಳ ಕೈಯಲ್ಲಿ ಮಾಂಗಲ್ಯ ಕಟ್ಟಿಸಿ ಅವಳಿಗೊಂದು ಬಾಳು ಕೊಡಿಸಿ. ಇಲ್ಲ ಅಂದ್ರೆ ನಮ್ಮ ಮನೆ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಗುತ್ತೆ ಕಣ್ರಿ, ಬೀದಿ ಆಯ್ತಮ್ಮ, ನೀನ್ ಹೇಳಿದಾಗೆ ಆಗಲಿ. ಯಾರು ಅಂತ ಹೇಳಮ್ಮ ಶೀಲ. ಹೇಳಮ್ಮ. ಅವನು ಬೇರೆ ಯಾರು ಅಲ್ಲಮ್ಮ, ನಿಮ್ಮಣ್ಣ ಉಗ್ರಪ್ಪನ ಮಗ ಉದ್ಭವಮ್ಮ. ನಮ್ಮಣ್ಣನ ಮಗ ಇಂಥ ಕೆಲಸ ಮಾಡಿದ್ನ? ಹೌದಮ್ಮ, ಹೌದು. ಅಯ್ಯೋ ದೇವ್ರೇ, ಹೀಗೆ ಹೇಳು. ಆ ಪಾಪಿ ಮೃಗನ ನಾನ್ ಮದ್ವೆ ಮಾಡ್ಕೊಳ್ಳೋದ? ಇಲ್ಲಮ್ಮ, ಇಲ್ಲ. ನೋಡು, ಒಂದ್ ವೇಳೆ ನಾನು ಬಾವಿ ಸತ್ರು ಪರವಾಗಿಲ್ಲ, ಆ ಪಾಪಿನ ಮಾತ್ರ ನಾನು ಮದ್ವೆ ಮಾಡ್ಕೊಳ್ಳಲ್ಲಮ್ಮ, ಮಾಡ್ಕೊಳ್ಳಲ್ಲ. ಹಾಗನ್ಬಾರ್ದು ತಾಯಿ, ಹಾಗನ್ಬಾರ್ದು. ಯಾವ ಪಾಪ ನಿನ್ನ ಕೊನೆಗೂ ತನ್ನ ಸೇಡನ್ನು ತನ್ನ ಮಗನ ಮೂಲಕ ಈ ರೀತಿ ಅವರು ಮನುಷ್ಯರೆಲ್ಲ ಕಡೆ ರಾಕ್ಷಸರು. ಆ ಪಾಪಿ ಹತ್ರ ಹೋಗಿ ನೀವು ಅವನ ಕಾಲು ಹಿಡ್ಕೊಂಡು ನನ್ನ ಮಗಳಿಗೆ ಬಾಳು ಕೊಡು ಅಂತ ಕೇಳ್ಕೊಡು ಅಂತ ಪರಿಸ್ಥಿತಿ ಬಂದಿದ್ದಲ್ಲ. ಅದನ್ನ ಈ ಪಾಪಿ ಕಣ್ಣಿಂದ ನಾನು ನೋಡ್ಬೇಕಾ? ಬೇಡ ರೀ, ಬೇಡ. ಅಂತ ಬಾಳೋದಕ್ಕಿಂತ ನೋಡಿ, ನಾವು 3 ಜನ ಸೇರಿ ವಿಷ ಕುಡಿದು ಸತ್ತ ಹೋಗದೆ ಮೇಲೆ ಹೋಗಿ ನೀವು ಕೈ ಚಾಚಿ ಬೇಡ, ಬೇಡ ರೀ, ಬೇಡ. ಇಂಥ ಪರಿಸ್ಥಿತಿಯಲ್ಲಿ ಅಗತ್ಯನ ಸೇಡು, ಪ್ರತಿಷ್ಠೆ, ಗೌರವವನ್ನು ಎಲ್ಲವನ್ನು ಪಕ್ಕಕ್ಕೆ ಇಟ್ಟು ನಮ್ಮ ಸೀರಳಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಒದಗಿಸಿಕೊಡೋದೇ ಮುಖ್ಯ. ನೋಡಿ, ಶಂಕರ್ ಸುಂದರ್ಗೆ ತಿಳಿಲೇಬಾರದು. ಒಂದು ವೇಳೆ ತಿಳಿದ್ರೆ ಈ ಮನೆಯ ಪರಿಸ್ಥಿತಿ ಬೇರೆನೇ ಆಗುತ್ತೆ. ನೀನು ಯಾವ್ದು ಕಾರಣಕ್ಕೂ ಸಾಯಲ್ಲ ಅಂತ, ನೀನು ಯಾವ್ದೋ ಕಾರಣಕ್ಕೂ ಎಲ್ಲೂ ಬಾಯಿ ಬಿಡಲ್ಲ ಅಂತ ನೀವಿಬ್ರು ನನ್ನ ಮಾತು ಕೊಡಿ. ಇಲ್ಲ, ಈ ವಿಷಯನ ನಾನು ಯಾರ ಹತ್ರನೂ ಹೇಳಲ್ಲ. ಸರಿಯಪ್ಪ, ನಾನು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಡಲ್ಲ ಅಪ್ಪ. ಮನೆತನದ ಗೌರವ ಉಳಿಸಲು ಗುಣಶೇಖರ ನಿಂತಿಹನು, ಪತಿಯ ವರೆಗೂ ಅನುಸರಿಸಿ ಮಡವಿ ನಿಂತಿಹಳು. ಮನೆತನದ ಗೌರವ ಉಳಿಸಲು ಗುಣಶೇಖರ ನಿಂತಿಹಳು, ಪತಿಯ ಓದನು ಅನುಸರಿಸಿ ಮಡವಿ ನಿಂತಿಹಳು. ಇವರಿಬ್ಬರ ಗುಣಗೆ ಶರಣಾಗಿ ನೋವನ್ನು ಮರೆತು ಮಗಳು ನಿಂತಿಹಳು. ಇದುವೇ ಬಂಧನ, ಸಂಸಾರ ಬಂಧನ, ಇದುವೇ ಬಂಧನ, ಸಂಸಾರ ಬಂಧನ, ಸಂಸಾರ ಬಂಧನ. ನೋಡಿ, ಯಾವುದೇ ಕಾರಣಕ್ಕೂ ಈ ವಿಚಾರ ಪ್ರಚಾರ ಆಗೋದೇ ಬೇಡ. ಸಂಸಾರದ ಗುಟ್ಟಾಗೇ ಇರಿ. ನಡೀರಿ.